ವಿಜ್ಞಾನ ಹಾಗೂ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಮಹತ್ವದ ಆವಿಷ್ಕಾರಗಳಾಗಿರುವ ಆಧುನಿಕ ಕಾಲಘಟ್ಟದಲ್ಲೂ ವೈಜ್ಞಾನಿಕ ಮನೋಭಾವದ ಕೊರತೆ ಕಾಡುತ್ತಿರುವುದು ವಿಪರ್ಯಾಸದ ಸಂಗತಿ ಎಂದು ಡಾಕ್ಟರ್ ಹುಲಿಕಲ್ ನಟರಾಜ್ ವಿಷಾದ ವ್ಯಕ್ತಪಡಿಸಿದರು. ಹೊನ್ನಾವರದ ಎಸ್ಡಿಎಂ ಪದವಿ ಕಾಲೇಜಿನ ವಿದ್ಯಾರ್ಥಿ ಒಕ್ಕೂಟ ಮತ್ತು ಯೂತ್ ರೆಡ್ ಕ್ರಾಸ್ ಘಟಕ ಇವುಗಳ ಆಶ್ರಯದಲ್ಲಿ ನಡೆದ ಪವಾಡ ಬಯಲು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಹುಲಿಕಲ್ ನಟರಾಜ್ ಅವರು ಮಾತನಾಡಿ, ನಂಬಿಕೆ, ಆಚರಣೆಗಳು ಹಾಗೂ ಮೂಢನಂಬಿಕೆಗಳ ನಡುವೆ ಇರುವ ವ್ಯತ್ಯಾಸವನ್ನು ತಿಳಿಯಬೇಕಿದೆ. ಧರ್ಮ ಬೀದಿಗೆ ಬಂದಿದ್ದು ಭಯ, ಆತಂಕ ಜನರಲ್ಲಿ ಮನೆ ಮಾಡಿದೆ. ಶೂನ್ಯದಿಂದ ಸೃಷ್ಟಿ ಸಾಧ್ಯವಿಲ್ಲ ಎನ್ನುವ ವೈಜ್ಞಾನಿಕ ಸತ್ಯವನ್ನು ಮನಗಾಣಬೇಕಿದೆ. ವ್ಯಕ್ತಿ ಪೂಜೆ ಹಾಗೂ ಎಲ್ಲವನ್ನು ನಂಬುವ ಬೋಳೆ ಸ್ವಭಾವ ಬಿಟ್ಟು ವಿದ್ಯಾರ್ಥಿಗಳು ಪ್ರಶ್ನಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು. ತೀರಾ ಪ್ರಶ್ನೆ ಕೇಳದೇ ಇದ್ರೆ ಮೌನ ಕ್ಷಣಗಳಾಗ್ಬಿಟ್ಟಿದ್ದಾರೆ. ಅವರು ಏನು ಇಲ್ಲ ತಗ್ಧ ಅಂತಾರೆ. ಯಾವುದನ್ನ ನಾವು ಒಪ್ಕೊಳ್ಬೇಕು, ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ತಮ್ಮನ್ನ ತಾನು ಅರಿಲಿಲ್ಲ ಅಂದ್ರೆ, ಅರ್ಥಕೊಳ್ಳಿಲ್ಲ ಅಂದ್ರೆ ಈ ಸಮಾಜನ ಅರ್ಥಕೊಳಕ್ಕಾಗಲ್ಲ. ಈ ಸಮಾಜನೇ ಅರ್ಥಕೊಳ್ಳಿಲ್ಲ ಅಂದ್ರೆ ಬದುಕೋಕೆ ಸಾಧ್ಯ ಇಲ್ಲ. ಬದುಕಿದ್ರೆ ಲಕ್ಷಾಂತರ ಜನಗಳ ಹೊತ್ತಿಗೆ ನಾನು ಕೂಡ ಬದುಕಿದ್ದೇನೆ, ಸತ್ತಿದ್ದೇನೆ. ಪ್ರೀತಿಯ ಮಕ್ಕಳೇ, ಹುಟ್ಟುವಾಗ ಉಸಿರಿರುತ್ತೆ, ಹೆಸರಿರಲ್ಲ. ಸತ್ತಾಗ ಹೆಸರಿರುತ್ತೆ, ಉಸಿರಿರಲ್ಲ. ಹೆಸರು ಮತ್ತು ಉಸಿರಿನ ನಡುವೆ ಏನಾದರೂ ಒಂದಿಷ್ಟು ಈ ಸಮಾಜಕ್ಕೆ ನಾವು ಕೊಡಬೇಕಾಗುತ್ತೆ. ಇಲ್ಲಿ ನನ್ನ ಇವತ್ತಿನ ಸಬ್ಜೆಕ್ಟ್ ಧರ್ಮ ವರ್ಸಸ್ ಸೈನ್ಸ್, ನಂಬಿಕೆ ವರ್ಸಸ್ ಮೂಢನಂಬಿಕೆ, ಧರ್ಮ ವರ್ಸಸ್ ಅಧರ್ಮ, ಆಚರಣೆ ವರ್ಸಸ್ ಸಂಪ್ರದಾಯಗಳು. ಹಾಗಾದ್ರೆ ಸಂಪ್ರದಾಯಗಳು ಬೇಕಾ ಬೇಡವಾ? ನಂಬಿಕೆ ಬೇಕಾ ಬೇಡವಾ? ನಂಬಿಕೆ ಅಂದ್ರೆ ಯಾವುದು, ಅಪನಂಬಿಕೆ ಅಂದ್ರೆ ಯಾವುದು? ಇದೆಲ್ಲರ ಒಂದು ಒಳಗಡೆ ಗೆರೆ ಒಳಗಡೆ ಮುಂದೆಗೆ ಪ್ರಾಕ್ಟಿಕಲ್ ಆಗಿ ಮಾತನಾಡ್ತಾ ಹೋಗ್ತೇನೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾಟ ಮಂತ್ರಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿರುವ ಬಹಳಷ್ಟು ಪ್ರಕರಣಗಳು ನಡೆಯುತ್ತಿರುವ ಸಂಗತಿ ತಿಳಿದಿದ್ದೇನೆ. ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ಪವಾಡ ಬಯಲು ಕಾರ್ಯಕ್ರಮ ಪ್ರಸ್ತುತಪಡಿಸಿದ್ದು, ಮುಂದಿನ ದಿನಗಳಲ್ಲಿ ಜನರಲ್ಲಿ ಅರಿವು ಮೂಡಿಸಲು ನಮ್ಮ ಪರಿಷತ್ ವತಿಯಿಂದ ಹೆಚ್ಚಿನ ಕಾರ್ಯಕ್ರಮಗಳನ್ನು ಸಂಘಟಿಸುವ ಯೋಜನೆ ಇದೆ ಎಂದು ತಿಳಿಸಿದರು. ಪ್ರಾತ್ಯಕ್ಷಿಕೆಗಳ ಮೂಲಕ ವೈಜ್ಞಾನಿಕ ಹಿನ್ನೆಲೆಯನ್ನು ವಿವರಿಸಿ ಪವಾಡದ ರಹಸ್ಯಗಳನ್ನು ಅವರು ಬಿಚ್ಚಿಟ್ಟರು. ಪಿವಿ ಸಿದ್ದಲಿಂಗಮ್ಮ ಸಹಕರಿಸಿದ್ರು. ಈಗೆಲ್ಲ ದಿಢೀರಾಗಿ ನಾವು ಬೇಕಾಗಿದೆ, ಕಾಯಕ್ಕೆ ಯಾರಿಗೂ ಸಮಯ ಇಲ್ಲ. ಒಂದು ನೆನ್ಪಿಟ್ಕೊಳ್ಳಿ, ನಮಗೆ ದಿಢೀರಂತ ಐಶ್ವರ್ಯ ಬಂದ್ರೆ ಅಥವಾ ಯಾವಾಗಲೂ ಅಲ್ಪಾಯುಷ್ಯ ಆಗಿರ್ತದೆ. ಒಂದೆರಡು ದಿನಗಳಲ್ಲಿ ಆ ಐಶ್ವರ್ಯ ಮಾಯ ಆಗ್ಬಿಡ್ತದೆ. ಅದೇ ರೀತಿಯಾಗಿ ಕಠಿಣ ಪರಿಶ್ರಮದಿಂದ, ಕಷ್ಟದಿಂದ, ನಿಮ್ಮ ಸ್ವಂತ ಒಂದು ಸಾಮರ್ಥ್ಯದಿಂದ ನೀವು ಮುಂದೆ ಬಂದ್ರೆ ನೀವು ಯಶಸ್ವಿ ವ್ಯಕ್ತಿಗಳಾಗ್ತೀವಿ. ಆ ಯಶಸ್ಸಿನಿಂದ ನೀವು ಶ್ರೀಮಂತರಾಗ್ತೀವಿ. ಹಾಗೆ ಆ ಯಶಸ್ಸು ದೀರ್ಘಾಯುಷ್ಯ ಆಗಿರ್ತದೆ. ಪ್ರಾಚಾರ್ಯೆ ಡಾಕ್ಟರ್ ರೇಣುಕಾದೇವಿ ಗೋಳಿಕಟ್ಟೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಈ ವೇಳೆ ಕಾರ್ಯಕ್ರಮದಲ್ಲಿ ಯೂತ್ ರೆಡ್ ಕ್ರಾಸ್ ಘಟಕದ ಸಂಚಾಲಕ ಡಾಕ್ಟರ್ ಎಂಜಿ ಹೆಗ್ಡೆ, ಹಿರಿಯ ಪ್ರಾಧ್ಯಾಪಕ ಡಾಕ್ಟರ್ ಡಿಎಲ್ ಹೆಬಾರ್, ಪ್ರಧಾನ ಕಾರ್ಯದರ್ಶಿ ಜೀವನ್ ಶೆಟ್ಟಿ, ವಿದ್ಯಾರ್ಥಿ ಒಕ್ಕೂಟದ ಉಪಾಧ್ಯಕ್ಷ ಡಾಕ್ಟರ್ ಜಿಎನ್ ಭಟ್ ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.